ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದತ್ತನ ದೃಷ್ಟಿಯನ್ನ ಒಪ್ಕೊಂಡೇ ಬಿಟ್ರ ಶರು ಆಟಕ್ಕೆ ನಿಜವಾಗ್ಲೂ ದತ್ತಾಬಾಯಿ ಫುಲ್ ಸ್ಟಾಪ್ ಇಟ್ರ. ಶರುಗೆ ಕೆಡ್ಡ ತೋಡಿದ್ರ ದತ್ತಾಬಾಯಿ. ಏನಾಯ್ತು, ಏನ್ ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದತ್ತಾಬಾಯಿ ದೃಷ್ಟಿ ಮನೆಗೆ ಹೋಗ್ಬೇಕು, ಅಲ್ಲಿ ಅವಮಾನ ಮಾಡಬೇಕು, ದೃಷ್ಟಿ ಅನ್ಕೊಂಡಿದ್ದು ಏನೂ ಆಗ್ಬಾರ್ದು. ದತ್ತ ನಿಜವಾಗ್ಲೂ ಎಲ್ಲರ ದೃಷ್ಟಿಲೂ ಕೆಟ್ಟವನಾಗಬೇಕು, ದತ್ತನಿಂದ ತಪ್ಪಾಗಬೇಕು ಅಂತ ಹೇಳಿ ಶರು ಇಲ್ಲಿ ದತ್ತನಿಗೆ ಮತ್ತು ಬರೋ ಔಷಧಿಯನ್ನ ಜ್ಯೂಸ್ನಲ್ಲಿ ಮಿಕ್ಸ್ ಮಾಡಿ ಕುಡಿಸ್ತಾರೆ. ಕುಡಿಸಿದ್ದೇ ತಡ ನಿಜವಾಗ್ಲೂ ದತ್ತಾಬಾಯಿ ವಿಚಿತ್ರವಾಗಿ ನಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ದತ್ತಾಬಾಯಿ ಯಾವುದೇ ಕಾರಣಕ್ಕೂ ಕುಡಿದು ಹೋಗಬಾರ್ದು ಅಂತ ದೃಷ್ಟಿ ಮನೆಗೆ ಅನ್ಕೊಂಡಿದ್ರು. ಆ ರೀತಿ ಹೋಗೋದು ತಪ್ಪಾಗತ್ತೆ, ನಮ್ಮನ್ನ ಊಟಕ್ಕೆ ಕರೆದವ್ರ ಮನೆಗೆ ನಾವು ಕರೆಕ್ಟಾಗಿ ನಡ್ಕೋಬೇಕು ಅಂತ ಹೇಳಿ ದತ್ತ ಕುಡ್ದಿರ್ಲಿಲ್ಲ. ಆದ್ರೆ ಇಲ್ಲಿ ಶರು ದತ್ತನಿಗೆ ಗೊತ್ತಿಲ್ಲದೆ ಮತ್ತು ಬರೋ ಔಷಧಿನ ಮಿಕ್ಸ್ ಮಾಡಿ ದತ್ತನನ್ನ ಬೇರೆ ರೀತಿನೇ ಬಿಹೇವ್ ಮಾಡುವ ಹಾಗೆ ಮಾಡಿಬಿಟ್ರು. ದತ್ತನಿಗೆ ಅವನ ಮೈಂಡ್ ಕಂಟ್ರೋಲ್ಗೂ ಕೂಡ ಸಿಗ್ತಾ ಇಲ್ಲ, ಅಷ್ಟು ಮಟ್ಟಿಗೆ ಸಿಲ್ಲಿ ತರ ಬಿಹೇವ್ ಮಾಡ್ತಿದ್ದಾರೆ ದತ್ತನ ನಡವಳಿಕೆಗೆ ನಿಜವಾಗ್ಲೂ ಸೈಲೆಂಟ್ ಬಜರಂಗಿನೇ ರೋಸಿ ಹೋಗಿದ್ದಾರೆ. ಜೊತೆಗೆ ಬಜರಂಗಿ ಕೂಡ ದತ್ತನಿಗೆ ನೀನ್ ನಡ್ಕೋತಿರೋ ರೀತಿ ಸ್ವಲ್ಪ ಕೂಡ ಸರಿ ಇಲ್ಲ, ದೃಷ್ಟಿ ಮನೆಗೆ ಹೋಗ್ಬೇಕು, ಅವ್ರು ನೀನ್ ಬರ್ತೀಯ ಅಂತ ಎಲ್ಲಾ ರೀತಿಯ ಪ್ರಿಪ್ರೇಷನ್ ಮಾಡ್ಕೊಂಡು ಕಾಯ್ತಿರ್ತಾರೆ. ಆದ್ರೆ ನೀನ್ ನೋಡಿದ್ರೆ ಅವ್ರ ಮನೆಗೆ ಹೋಗಿ ಈ ರೀತಿಯ ಅವಮಾನ ಮಾಡ್ಬೇಕು ಅನ್ಕೊಂಡಿದ್ಯಾ, ನೀನ್ ಮಾಡಿದ್ದು ಸ್ವಲ್ಪ ಕೂಡ ಸರಿ ಇಲ್ಲ ದತ್ತು ಅಂತ ಹೇಳ್ತಾರೆ. ಬಟ್ ನಂತರ ಬಜರಂಗಿ ಗೊತ್ತಾಗತ್ತೆ ದತ್ತು ಕುಡ್ದಿಲ್ಲ, ಬೇರೆ ಏನೋ ಕುಡ್ದಿದ್ದಾನೆ, ಏನ್ ಆಗಿರಬಹುದು ಅಂತ. ತದನಂತರ ಇಲ್ಲಿ ಸೈಲೆಂಟ್ಗೆ ನೀನ್ ದತ್ತನ ಜೊತೆ ಹೋಗು, ದತ್ತ ಏನಾದ್ರೂ ಎಡ್ವರ್ಟ್ ಮಾಡಿದ್ರೆ ನೀನ್ ನೋಡ್ಕೋಬೇಕಾಗತ್ತೆ, ಹೋಗು ಅಂತ ದತ್ತನ ಜೊತೆ ಸೈಲೆಂಟ್ ಅನ್ನ ಬಜರಂಗಿ ಕಳಿಸ್ಕೊಡ್ತಾರೆ. ದತ್ತ ಮನೆಗೆ ಬರ್ತಿದ್ದಾಗೆ ದೃಷ್ಟಿ ಫ್ಯಾಮಿಲಿ ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗತ್ತೆ, ಪ್ರೀತಿಯಿಂದ ಆಧರಿಸಿ ಸ್ವಾಗತಿಸ್ತಾರೆ. ಆರ್ತಿ ತೆಗೆದು ಮನೆ ಒಳಗಡೆ ಕರ್ಕೋತಾರೆ. ಯುಗಾದಿ ಹಬ್ಬ ಇವತ್ತು ಆಚರಿಸ್ತಿದ್ದಾರೆ ದೃಷ್ಟಿ ಮನೆಯಲ್ಲಿ. ಇದು ದತ್ತನಿಗೆ ವಿಚಿತ್ರ ಅನ್ಸುತ್ತೆ, ಏನಪ್ಪಾ ಇದು ಯುಗಾದಿ ಹಬ್ಬ ಇವತ್ತು ಆಚರಣೆ ಮಾಡ್ತಿದ್ರ ಅಂದಾಗ ನಾವು ಯುಗಾದಿ ಹಬ್ಬ ಆಚರಿಸಿಲ್ಲ ಸಾಹೇಬ್ರೆ, ಯಾಕಂದ್ರೆ ನೀವು ನಮ್ಮ ಮನೆಗೆ ಬಂದಿದ್ದೆಲ್ಲಾನೆ ಯುಗಾದಿ ಹಬ್ಬ ಆಚರಿಸ್ಬೇಕು ಅಂತ ಅನ್ಕೊಂಡಿದ್ವಿ, ಇವತ್ತು ನೀವು ನಮ್ಮ ಮನೆಗೆ ಬಂದಿದ್ರಲ್ವಾ, ಇವತ್ತೇ ನಮ್ಗೆ ಯುಗಾದಿ ಹಬ್ಬ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳಿ ದತ್ತನ್ ಫುಲ್ ಖುಷಿ ಆಗ್ಬಿಡತ್ತ. ನಂತರ ಇಲ್ಲಿ ಮಾವಿನ ತೋರಣನ ಕಟ್ಟೋಕೆ ಮಹಾದೇವ್ ಅವರು ಮುಂದಾದಾಗ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿರತ್ತೆ. ಆಗ ದತ್ತನೇ ಹೋಗಿ ಮಾವಿನ ತೋರಣನ ಕಟ್ತಿರ್ತಾರೆ. ಅದು ನೋಡಿದ್ದೆ ಸೈಲೆಂಟ್ಗಂತೂ ಇದೇನು ದತ್ತಾಬಾಯಿ ಹೀಗೆಲ್ಲ ನಡ್ಕೋತಿದ್ದಾರೆ, ಯಾರಿಗಾದ್ರೂ ಅನುಮಾನ ಬಂದ್ರೆ ಏನ್ ಮಾಡುವುದು ಅಂತ ಅನ್ಕೊಂಡಿದ್ದೆ, ನಾನ್ ಕಟ್ತೀನಿ ಕೊಡಿ ದತ್ತಾಬಾಯಿ ಅಂತ ಹೇಳ್ತಾರೆ. ನಿನ್ನೆ ಇರೋ ಹೈಟ್ಗೆ ಇದೆಲ್ಲ ಸಾಕಾಗುತ್ತಾ, ಓವರ್ ಬಿಲ್ಡಪ್ ಮಾಡಬೇಡ, ಸುಮ್ಮನಿರು ಸೈಲೆಂಟ್, ನಾನು ಕಟ್ತಿದ್ದೀನಿ ತಾನೆ ಅಂತ ಹೇಳ್ತಾರೆ. ಈ ಕಡೆ ನಿಜವಾಗ್ಲೂ ದೃಷ್ಟಿಗೆ ತುಂಬಾ ಖುಷಿ ಆಗ್ತದ. ದತ್ತ ಸಾವ್ಕಾರು ನಮ್ಮನೇಲಿ ಮಾವಿನ ತೋರಣ ಕಟ್ತಿದ್ದಾರೆ, ಹಾಗಿದ್ರೆ ದತ್ತ ಸಾವ್ಕಾರು ನಿಜವಾಗ್ಲೂ ಬದಲಾಗ್ತಿದ್ದಾರೆ ಅಂತ ಅನ್ನಿಸ್ತದೆ, ಅವರ ವ್ಯಕ್ತಿತ್ವದಲ್ಲಿ ತುಂಬಾನೇ ಬದಲಾವಣೆ ಕಾಣಿಸ್ತಿದೆ ಅಂತ ಹೇಳಿ ದೃಷ್ಟಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ. ತದನಂತರ ಇಲ್ಲಿ ದತ್ತ ಮತ್ತೆ ದೃಷ್ಟಿಯನ್ನ ದೇವರ ಮುಂದೆ ಕೂರಿಸ್ತಾರೆ. ಚುನ್ನಮ್ಮ ಮತ್ತೆ ಮಹಾದೇವ್ ಅವರು ಕೂರಿಸಿದ ನಂತರ ಒಂದು ಶಾಸ್ತ್ರ ಇಟ್ಕೊಂಡಿದ್ದೀನಿ ಸಾಹೇಬ್ರೆ, ನೀವು ಅದಕ್ಕೆ ಇಲ್ಲ ಅಂತ ಹೇಳುವುದಿಲ್ಲ ಅನ್ಕೊಂಡಿದ್ದೀನಿ, ಯಾಕಂದ್ರೆ ನಮ್ಮ ಯೋಗ್ಯತೆಗೆ ಎಷ್ಟಿದೆಯೋ ಅಷ್ಟು ನಾವು ಚಿನ್ನದ ತಾಳಿನ ತಗೊಂಡ್ ಬಂದಿದ್ದೀವಿ, ನೀವು ಅದನ್ನ ದೃಷ್ಟಿಗೆ ಹಾಕಬೇಕು ಅಂದಾಗ ಇಲ್ಲಿ ನಿಜವಾಗ್ಲೂ ದೃಷ್ಟಿಗೆ ಭಯ ಆಗ್ಬಿಡತ್ತೆ. ಹೇಗೋ ದತ್ತ ಸಾವ್ಕಾರು ಚೆನ್ನಾಗಿದ್ದಾರೆ, ಈಗ ಅಮ್ಮ ಇದನ್ನೇ ಹೇಳ್ಬಿಟ್ರು, ಖಂಡಿತ ಇದಕ್ಕೆ ಅವ್ರು ಒಪ್ಕೊಳ್ಳೋದಿಲ್ಲ, ಕೋಪ ಮಾಡ್ಕೋತಾರೆ, ಇನ್ನು ಎಷ್ಟೊಂದೆಲ್ಲ ಕೆಲಸ ಬಾಕಿ ಇದೆ, ಏನೆಲ್ಲ ಮಾಡಬೇಕಾಗಿದೆ, ಸಾವ್ಕಾರಿಗೆ ಆರಾಧಿಸ್ಬೇಕಾಗಿದೆ, ಆಧಾರದಿಂದ ನೋಡ್ಕೋಬೇಕಾಗಿದೆ. ಆದರೆ ಇದು ನೋಡಿದ್ರೆ ಈ ರೀತಿ ಆಗ್ತಿದ್ಯಲ್ಲಪ್ಪ, ಅಮ್ಮ ಯಾಕೆ ಈಗಲೇ ಹೇಳಿದ್ದು ಅಂತ ಅಂದ್ಕೊಂಡು ದೃಷ್ಟಿ ಚಡಪಡಿಸ್ತಿದ್ರೆ ಆ ಚಡಪಡಿಕೆಗೆ ಫುಲ್ ಸ್ಟಾಪ್ ಇಟ್ಬಿಡ್ತಾರೆ ದತ್ತಾಬಾಯಿ. ಯಾಕಂದರೆ ಅದಕ್ಕೇನಂತೆ, ಖಂಡಿತ ಹಾಕೋಣ ಬಿಡಿ, ಆ ಶಾಸ್ತ್ರ ನಡೀಲಿ ಅಂದ್ಬಿಡ್ತಾರೆ. ನಿಜವಾಗ್ಲೂ ಎಲ್ರಿಗೂ ಖುಷಿ ಆಗುತ್ತೆ, ದೃಷ್ಟಿಗಂತೂ ಡಬಲ್ ಖುಷಿ ಆಗ್ಬಿಡುತ್ತೆ. ನಂತರ ಹಾರವನ್ನು ಕೊಡ್ತಾರೆ, ಇಬ್ರು ಕೂಡ ಹಾರವನ್ನು ಬದಲಾಯಿಸ್ಕೋತಾರೆ. ನಂತರ ಅವರ ಮನೆಯವರ ಮುಂದೆ ದತ್ತಾಬಾಯಿ ಮಗದೊಮ್ಮೆ ದೃಷ್ಟಿಗೆ ತಾಳಿ ಕಟ್ತಿದ್ದಾರೆ. ನಿಜವಾಗ್ಲೂ ದೃಷ್ಟಿಗೆ ತುಂಬಾ ಖುಷಿ ಆಗತ್ತೆ. ಈ ಖುಷಿನ ಅಂತ ಕೂಡ ದತ್ತಾಬಾಯಿ ಕೇಳ್ತಿದ್ದಾರೆ ದೃಷ್ಟಿನ. ದತ್ತ ಕೂಡ ಖಂಡಿತವಾಗ್ಲು ಅಂತ ಹೇಳ್ತಾರೆ. ನಂತರ ದೃಷ್ಟಿ ಅಪ್ಪ ಅಮ್ಮನ ಆಶೀರ್ವಾದ ತಗೋತಾರೆ. ನಂತರ ಗಂಡನ ಆಶೀರ್ವಾದ ತಗೊಳ್ಳೋದಿಲ್ವಾ, ನಿನ್ ಗಂಡನ ಆಶೀರ್ವಾದ ಬೇಡ್ವಾ, ತಾಳಿ ಕಟ್ಟಿದ್ ನಾನಲ್ವಾ, ತಾಳಿ ಕಟ್ಟಿದ ಗಂಡನ ಆಶೀರ್ವಾದನೇ ತಗೊಳ್ಳೋದಿಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ದತ್ತ ಕೇಳಿದಾಗ ಈ ಕಡೆ ದೃಷ್ಟಿ ಕೂಡ ಗಂಡನ ಆಶೀರ್ವಾದವನ್ನ ಕೂಡ ತಗೋತಾರೆ. ನಂತರ ಹೊಸ ಬಟ್ಟೆ ಕೊಟ್ಟು ಬದಲಾಯಿಸ್ಕೊಂಡು ಬನ್ನಿ ಅಂದಾಗ ಆ ಕಡೆ ದೃಷ್ಟಿ ಹೊಸ ಸೀರೆ ಉಟ್ಕೊಂಡು ರೆಡಿ ಆಗಿದ್ರೆ ಈ ಕಡೆ ದತ್ತಾಬಾಯಿಗೆ ಪಂಚೆ ಉಟ್ಕೊಳ್ಳೋದೇ ಕಷ್ಟ ಆಗ್ತದ. ಬಿಕಾಸ್ ಅವರು ಮತ್ತೆ ಅದೇ ಕಾರಣಕ್ಕೆ ಅವ್ರ ಕೈಗೆ ಹಿಡಿತ ಸಿಗ್ತಾ ಇಲ್ಲ. ಹಾಗಾಗಿ ದೃಷ್ಟಿ ತಾನೇ ಪಂಚೆ ಉಡಿಸ್ತೀನಿ ಅಂತ ಹೇಳಿ ಪಂಚೆ ಉಡಿಸಿ ದೃಷ್ಟಿ ಬೊಟ್ಟನ್ನ ಇಡ್ತಾಳೆ. ತುಂಬಾ
ತುಂಬ ಮುದ್ದಾಗಿ ಕಾಣ್ತಿದ್ದೀರಾ ನನ್ನ ದೊರೆ ಅಂತ ಹೇಳಿ ಏನು ಸಲಿಗೆ ಕೊಟ್ಟರೆ ಪ್ರೀತಿ ಅದು ಇದು ಅಂತ ಮಾತಾಡ್ತಿದ್ಯಾ ಅಂದಾಗ ನನ್ನ ಗಂಡ ಅಲ್ವಾ, ಪ್ರೀತಿ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ದೃಷ್ಟಿ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಇತ್ತ ಕಡೆ ದತ್ತಾಬಾಯಿಗೆ ಅವತ್ತು ಎಂಗೇಜ್ಮೆಂಟಲ್ಲಿ ದೃಷ್ಟಿ ಬೊಟ್ಟು ಇಟ್ಟಿದ್ದು ನೆನಪಾಗ್ಬಿಡತ್ತೆ. ನಂತರ ಹೊರಗಡೆ ಬರ್ತಿದ್ದಾಗೆ ದತ್ತಾಬಾಯಿ ಒಂದು ದೊಡ್ಡ ಡೈಲಾಗನ್ನೇ ಹೊಡಿತಿದ್ದಾರೆ. ಈ ಬಳ್ಳಾರಿಗೆ ದೊರೆ ನಾನು, ಅಂಡರ್ ವರ್ಲ್ಡ್ ಡಾನ್ ನಾನು, ಅಂಡರ್ ವರ್ಲ್ಡೇ ದತ್ತ ಶ್ರೀರಾಮ್ ಪಾಟೀಲ್ ಅಂದರೆ ಹೆದರುತ್ತೆ, ನಾನು ಅಂದರೆ ಇಡೀ ಬಳ್ಳಾರಿನೇ ನಡ್ಕೋಗುತ್ತೆ, ನಾನು ಅಂದರೆ ಹಾಗೆ ಹೀಗೆ ಹಬ್ಬಕ್ಕನ ಮಗ ಅದು ಇದು ಅಂತ ತನಗೆ ತಾನೇ ಬಿಲ್ಡಪ್ ಕೊಟ್ಕೊಂಡು ಇಷ್ಟಿಷ್ಟು ಉದ್ದ ಡೈಲಾಗನ್ನು ಹೊಡಿತಾನೆ. ಈ ಕಡೆ ಆದರೆ ನನ್ನ ಹೆಂಡತಿಗೆ ಮಾತ್ರ ನನ್ನ ಮಾತನ್ನು ಕೇಳೋದಿಲ್ಲ, ಇದು ಎಂಥ ವಿಪರ್ಯಾಸವೇ ಅಬ್ಬಬ್ಬಾ ಅಂತ ಹೇಳಿ ಡೈಲಾಗ್ ಹೊಡಿತಿದ್ರೆ ಈ ಕಡೆ ದೃಷ್ಟಿ ನಾನು ನಿಮ್ಮ ಹೆಂಡತಿ ಅಲ್ವಾ ಅದಕ್ಕೆ ಕಣ್ರಿ ಅಂತ ಹೇಳ್ತಿದ್ದಾಗೆ ಅಯ್ಯೋ ಫ್ಲೋ ಅಲ್ಲಿ ಡೈಲಾಗ್ ಹೊಡ್ತಿತ್ತು, ಎಲ್ಲ ಮಧ್ಯ ಬಂದು ಹಾಳು ಮಾಡಿಬಿಟ್ಟೆ ನೀನು ಅಂತ ಹೇಳಿ ದತ್ತಾಬಾಯಿ ಒಳಗಡೆ ಹೋಗ್ಬಿಡ್ತಾರೆ. ತದನಂತರ ಸಖತ್ ಶುಕೆ ಆಗ್ತಿದ್ಯಪ್ಪ ಅಂತ ಅನ್ಕೊಂಡಿದ್ದೆ, ಈ ಕಡೆ ಶುಕೆ ಅನ್ಕೊಂಡು ಫ್ಯಾನ್ ಹಾಕೊಂಡಿದ್ದಾರೆ. ನಂತರ ಅಲ್ಲಿ ಒಂದು ಡಬ್ಬಿ ಇರುತ್ತೆ, ಆ ಡಬ್ಬಿನ ಎತ್ಕೋತಾರೆ ದತ್ತಾಬಾಯಿ. ಎತ್ಕೊಂಡಿದ್ದೆ ಒಳಗಡೆ ಏನೇನೋ ಇರುತ್ತೆ, ಬರ್ದಿರುತ್ತೆ, ದೃಷ್ಟಿ ಬರ್ದಿರ್ತಾಳೆ ಅದನ್ನು. ದತ್ತ ಸಾವುಕಾರು ನಾನು ಕೊಟ್ಟಿದ್ದಂಥ ಮಲ್ಲಿಗೆ ಹೂವು ಅಂತ ಹೇಳಿ ಒಣಗಿರೋ ಹೂವನ್ನು ಇಟ್ಕೊಂಡಿದ್ದಾಳೆ, ಸಾವುಕಾರು ಕೊಟ್ಟಂಥ ಗಿಫ್ಟ್ ಅಂತ ಹೇಳಿ ಗಿಫ್ಟ್ ಬಾಕ್ಸನ್ನು, ಫೋನ್ ಬಾಕ್ಸನ್ನು ಇಟ್ಕೊಂಡಿದ್ದಾಳೆ. ಅದನ್ನೆಲ್ಲ ನೋಡಿದ್ದೆ ದತ್ತಾಬಾಯಿಗೆ ಅನ್ನಿಸ್ತಿದೆ ದೃಷ್ಟಿ ನನ್ನ ನಿಜವಾಗ್ಲೂ ಇಷ್ಟೊಂದೆಲ್ಲ ಪ್ರೀತಿ ಮಾಡ್ತಾಳ ಅಂತ. ಅಲ್ಲಿ ಸೀಮಾ ಫೋಟೋ ಕೂಡ ಇದೆ, ಸೀಮಾ ಫೋಟೋನ ನೋಡಲೇ ಇಲ್ಲ ಇನ್ನೂ ಕೂಡ ದತ್ತಾಬಾಯಿ. ಆದರೆ ನಡುವೆ ದತ್ತಾಬಾಯಿಗೆ ಹಬ್ಬಕ್ಕ ಹೇಳಿದ ಮಾತು ನೆನಪಾಗತ್ತೆ. ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ ಅಂಥವ್ರ ಮನೆಗೆ ಹೋಗಬೇಕು, ನಮ್ಮನ್ನು ಯಾರು ಪ್ರೀತಿಯಿಂದ ನೋಡಿ ಮಾತನಾಡ್ತಾರೋ ನಮಗೋಸ್ಕರ ಇಷ್ಟಪಡ್ತಾರೋ ಅಂಥವ್ರಿಗೆ ನಾವು ಯಾವತ್ತೂ ಕೂಡ ಅವಮಾನ ಮಾಡಬಾರ್ದು ಅಂತ. ಇಲ್ಲ, ನನ್ನನ್ನು ದೃಷ್ಟಿ ಮನೆಯವರು ಎಷ್ಟೆಲ್ಲ ಪ್ರೀತಿಯಿಂದ ನೋಡ್ಕೋತಿದ್ದಾರೆ, ನಾನು ಇವತ್ತು ಬಂದಿದ್ದೀನಿ ಅಂತ ಯುಗಾದಿ ಹಬ್ಬವನ್ನು ಆಚರಿಸ್ತಿದ್ದಾರೆ. ಖಂಡಿತವಾಗ್ಲೂ ಇವ್ರು ನನ್ನ ಮೇಲೆ ಎಷ್ಟು ಗೌರವ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ, ಇಂಥವ್ರಿಗೆ ಅವಮಾನ ಮಾಡೋದಾ? ಇಲ್ಲ, ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನನ್ನಿಂದಾಗಿ ಇವ್ರಿಗೆ ಅವಮಾನ ಆಗಕೂಡ್ದು. ಇಲ್ಲ, ನಾನು ಎಚ್ಚರವಾಗೇ ಇರಬೇಕು, ಎಚ್ಚರ ಯಾವಾಗಲೂ ತಪ್ಪು ಕೂಡ್ದು, ನಾನು ನಿಜವಾಗ್ಲೂ ಅದಕ್ಕೆ ತುಂಬ ಆಕ್ಟಿವ್ ಆಗಿರಬೇಕು ಅಂತ ಹೇಳಿ ದತ್ತಾಬಾಯಿ ಅನ್ಕೋತಿದ್ದಾರೆ. ನಿಜವಾಗ್ಲೂ ದತ್ತಾಬಾಯಿಗೆ ಗೊತ್ತಾಗ್ತದೆ ತನಗೇನೋ ಆಗ್ತಿದೆ, ನನ್ನ ಪ್ರಜ್ಞೆ ತಪ್ಪಬಹುದು, ನಾನು ಮಾತು ಮೀರಿ ಅವಮಾನ ಮಾಡಿಬಿಡ್ಬೋದು ಅಂತ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇದ್ದಾರೆ, ತನ್ನಿಂದ ಯಾವುದೇ ರೀತಿ ಮಿಸ್ಟೇಕ್ ಆಗಬಾರ್ದು ಅಂತ ದತ್ತಾಬಾಯಿ. ಆದರೆ ಇಲ್ಲಿ ಶರು ಹೂಡಿರೋ ಪ್ಲಾನ್ ನಿಜವಾಗ್ಲೂ ಕೂಡ ಉಲ್ಟಾ ಹೊಡೆಯೋ ಚಾನ್ಸಸ್ ಇದೆ, ಯಾಕಂದರೆ ದತ್ತು ತುಂಬ ಎಚ್ಚರಿಕೆಯಿಂದ ಇದ್ದಾರೆ. ಹಾಗಾಗಿ ಇಲ್ಲಿ ಶರು ಅನ್ಕೊಂಡಾಗೆ ಏನೂ ಆಗೋದಿಲ್ಲ, ಶರು ಅನ್ಕೊಂಡಿದ್ದಕ್ಕೆ ಉಲ್ಟಾ ನಡೆಯೋ ಚಾನ್ಸಸ್ ಇದೆ. ಯಾಕಂದರೆ ದತ್ತಾಬಾಯಿ ಮತ್ತಲ್ಲಿದ್ದಾರೆ, ಜೊತೆಗೆ ದೃಷ್ಟಿ ಪ್ರೀತಿ ಮೊದಲೇ ಗೊತ್ತಿತ್ತು, ಬಟ್ ಆದರೂ ಕಂಟ್ರೋಲ್ ಮಾಡ್ತಾ ಇದ್ರು, ಇಲ್ಲ ಹಾಗೆ ಹೀಗೆ ಅಂತ ಬುದ್ಧಿ ಮಾತನ್ನು ತಮಗೆ ತಾವೇ ಅಸ್ಯೂಮ್ ಮಾಡ್ಕೋತಿದ್ರು. ಶರು ಕೂಡ ಚಾಡಿ ಹೇಳ್ತಿದ್ರು, ಮೈಂಡ್ ವಾಶ್ ಮಾಡ್ತಾ ಇದ್ರು, ಬ್ರೈನ್ ವಾಶ್ನ. ಬಟ್ ಈಗ ಯಾರು ಕೂಡ ಇಲ್ಲ, ದೃಷ್ಟಿಯ ಪ್ರೀತಿ ಅರ್ಥ ಆಗಿದೆ, ದತ್ತಾಬಾಯಿ ಮತ್ತಲ್ಲಿದ್ದಾರೆ, ಕೆಟ್ಟದ್ರ ಆಲೋಚನೆ ಕೈಗೆ ಸಿಗ್ತಾ ಇಲ್ಲ. ಜೊತೆಗೆ ದೃಷ್ಟಿ ಬರ್ತಿದ್ದಾಗೆ ಈ ಕಡೆ ಅವ್ರ ಅಕ್ಕನ ಫೋಟೋ ಕೇಳಿದಾಗ ಅದು ನಮ್ಮ ಅಕ್ಕನ ಫೋಟೋ ರೂಪ ಅಂತ ಹೇಳಿಬಿಟ್ಟಾಗ ಸೀಮಾ ಅಲ್ವೇನೋ ಹಾಗೆ ಇರ್ಬೋದೇನೋ ಅಂತ ದತ್ತಾಬಾಯಿ ಅನ್ಕೊಂಡ್ಬಿಡ್ತಾರೆ. ತದನಂತರ ದೃಷ್ಟಿ ನನ್ನಿಂದ ತುಂಬ ತಪ್ಪಾಗಿದೆ, ನಿನ್ನ ಪ್ರೀತಿ ನನಗೆ ಅರ್ಥ ಆಗಿದೆ, ನಾನು ನಿನಗೆ ಎಷ್ಟೆಲ್ಲ ಹಿಂಸೆ ಶಿಕ್ಷೆ ಕೊಟ್ಟಿದ್ದೀನಿ, ಆದರೆ ಯಾವುದಕ್ಕೂ ನೀನು ಹಿಂಜರಿಲಿಲ್ಲ, ಎಲ್ಲವನ್ನ ಕೂಡ ನಗ್ತಾನೆ ಸ್ವೀಕರಿಸಿದೆ ಅಂದಾಗ ನೀವು ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀರಾ ಸಾವುಕಾರ್ಯ, ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಅಂತಿದ್ದಾರೆ. ಹಾಗಿದ್ರೆ ಇಲ್ಲಿ ಒಂದಾಗೆ ಬಿಡ್ತಾರೆ. ಈ ಕಡೆ ಶರು ಮಾಸ್ಟರ್ ಸ್ಟ್ರೋಕ್ ನಿಜವಾಗ್ಲೂ ಕೂಡ ಉಲ್ಟಾ ಹೊಡೆದು ಈ ಕಡೆ ದತ್ತಾನೇ ಶರುಗೆ ಕೆಡ್ಡ ತೋಡ್ಬಿಡ್ತಾರೆ, ಗೊತ್ತಿಲ್ಲದೆ ಏನಾಗುತ್ತೆ ಮುಂದಿನ ವಿಡಿಯೋ.